ಮೂಡಾ ಕೇಸ್ನಲ್ಲಿ ಇಡಿ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ನ ಆದೇಶ ಸಿಎಂ ಸಿದ್ದರಾಮಯ್ಯಗೆ ಬಲ ತಂದಿದೆ. ಪತ್ನಿಗೆ ಸಿಕ್ಕಿರೋ ರಿಲೀಫ್ ಸಿದ್ದರಾಮಯ್ಯ ಅವರ ತಲೆನೋವನ್ನು ಕಡಿಮೆ ಮಾಡಿದೆ. ರಾಜಕೀಯ ಟೀಕೆಗಳಿಂದ ಮುಕ್ತಿ ಸಿಕ್ಕಿದೆ. ಇಡಿಗೆ ಸುಪ್ರೀಂ ಕೋರ್ಟ್ ಹಾಕಿದ ತಪರಾಕಿ ವಿಪಕ್ಷಗಳ ವಿರುದ್ಧ ಸಿಎಂ ಗುಟುರು ಹಾಕುವಂತೆ ಪ್ರೇರೇಪಿಸಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅಕ್ರಮ, ಸಿದ್ದು ಕುಟುಂಬಕ್ಕೆ ಸುತ್ತಿಕೊಂಡಿದ್ದ ಭೂಚಕ್ರ. ಸದ್ಯ ಅಕ್ರಮ ಸೈಟ್ ಸುಳಿಯಿಂದ ಸಿಎಂ ಪತ್ನಿ ಪಾರಾಗಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ ಹಾಕಿ ಎಂಟ್ರಿ ಕೊಟ್ಟಿದ್ದ ಇಡಿಗೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ. ರಾಜಕೀಯ ಮಾಡ್ತೀರಾ ಎಂಬ ಮಾತಿನ ಪೆಟ್ಟು ಕೊಟ್ಟು ಪಾಠ ಹೇಳಿದೆ. ಇದು ಸಂಕಷ್ಟದಲ್ಲಿದ್ದ ಸಿದ್ದರಾಮಯ್ಯಗೆ ಬಲ ತಂದಿದೆ. ವಿಪಕ್ಷಗಳ ಮುಂದೆ ಮತ್ತೆ ತಲೆ ಎತ್ತಿ ಮಾತನಾಡುವಂತೆ ಮಾಡಿದೆ. ಮುಡಾ ಕೇಸ್ನಲ್ಲಿ ಪತ್ನಿಗೆ ರಿಲೀಫ್, ಸಿಎಂಗೆ ಬಲ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸಿದ್ದುಗೆ ಸಿಕ್ತು ಶಕ್ತಿ. ಬಲ ಇದು ಭುಜ ಬಲವಲ್ಲ, ನೈತಿಕ ಬಲ. ವಿಪಕ್ಷಗಳ ಎದುರು ತಲೆ ತಗ್ಗಿಸುವಂತೆ ಮಾಡಿದ್ದ ಮುಡಾ ಕೇಸ್ನ ಅಕ್ರಮ ಸೈಟ್ ಪಡೆದ ಆರೋಪದಲ್ಲಿ ಸಿಎಂ ಕುಟುಂಬ ಅರ್ಧ ಗೆದ್ದಂತಾಗಿದೆ. ಮುಡಾ ಕೇಸ್ಗೆ ಎಂಟ್ರಿ ಕೊಟ್ಟು ಸಂಕಷ್ಟಕ್ಕೆ ತಳ್ಳುವ ಸಂಚು ಮಾಡಿದ್ದ ಇಡಿಗೆ ಸುಪ್ರೀಂ ಕೋರ್ಟ್ ಗೇಟ್ ಪಾಸ್ ನೀಡಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ಕೇಸ್ನಲ್ಲಿ ಸಿಎಂ ಪತ್ನಿ ನೆಟ್ಟುಸಿರು ಬಿಟ್ಟಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯರನ್ನ ಮತ್ತೆ ಪುಟಿದೇಳೋ ಹಾಗೆ ಮಾಡಿದೆ. ಹಿತಶತ್ರುಗಳು ಹೊರಶತ್ರುಗಳನ್ನ ಬಗ್ಗು ಬಡಿಯೋಕೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ. ನಾಯಕತ್ವ ಬದಲಾವಣೆ ಕೂಗಿನ ನಡುವೆ ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಬಲವನ್ನ ತಂದುಕೊಟ್ಟಿದೆ. ಇನ್ಮುಂದೆ ಸಿಎಂ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತೆ ಪ್ರೇರೇಪಿಸಿದೆ. ವಿರೋಧ ಪಕ್ಷಗಳ ಮಾತಿಗೆ ತಕ್ಕ ಉತ್ತರವನ್ನ ಕೊಡೋಕೆ ಸಿಎಂ ಸಜ್ಜಾಗಿದ್ದಾರೆ. ಸ್ವಪಕ್ಷದಲ್ಲಿರೋ ವಿರೋಧಿಗಳ ವಿರುದ್ಧವೂ ಗಟ್ಟಿ ಧ್ವನಿಯಲ್ಲಿ ಉತ್ತರಿಸೋಕ್ ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪಿನಿಂದ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಇಡಿಗೆ ಮುಖಭಂಗ, ದೋಸ್ತಿಗಳಿಗೆ ಸೆದ್ದು ಗೊದ್ದು. ಮುಡಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶ ಸಿದ್ದರಾಮಯ್ಯರನ್ನ ಮತ್ತೆ ಬಡಿದೆಬ್ಬಿಸಿದೆ. ಆರೋಪ ಹೊತ್ತಾಗಲೇ ಬಗ್ಗದ ಸಿದ್ದು ಈಗ ಪತ್ನಿಗೆ ಸಿಕ್ಕಿರುವಂತಹ ರಿಲೀಫ್ನಿಂದ ಪುಟಿದೆದ್ದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ವಾಗತಿಸ್ತಾನೆ ದೋಸ್ತಿಗಳ ವಿರುದ್ಧ ಗುಟುರು ಹಾಕಿದ್ದಾರೆ. ಮೂಡಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿಯವರ ವಿರುದ್ಧ ತನಿಖೆ ನಡೆಸಲು ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿಯಾಗಿದೆ. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು. ಈ ನಂಬಿಕೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ. ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದುದು. ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕವಾದ ಕಿರುಕುಳವನ್ನು ನಾನೆಂದೂ ಮರೆಯಲಾರೆ. ಸುಪ್ರೀಂ ಕೋರ್ಟ್ನ ಈ ಕಣ್ಣು ತೆರೆಸುವ ಆದೇಶದ ನಂತರವಾದರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಎಚ್ಚೆತ್ತುಕೊಂಡು ಐಟಿ, ಸಿಬಿಐ, ಇಡಿಯಂತಹ ಸಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಇರಬೇಕಾದ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಬೇಕು. ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಎನ್ನುವುದು ಉಳಿದುಕೊಂಡಿದ್ದರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಸತ್ಯ ಗೆದ್ದಿದೆ, ಸತ್ಯಮೇವ ಜಯತೆ ಎಂದ ಸುರ್ಜೇವಾಲಾ. ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗರಂ ಆಗಿರುವುದು ಕಾಂಗ್ರೆಸ್ನ ನೈತಿಕ ಬಲವನ್ನ ಹೆಚ್ಚಿಸಿದಂತಿದೆ. ಮುಡಾ ಕೇಸ್ನ ಆದೇಶ ಬರ್ತಾ ಇದ್ದ ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸತ್ಯ ಗೆದ್ದಿದೆ, ಸತ್ಯಮೇವ ಜಯತೆ ಅಂತ ಹೇಳಿ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸುಳ್ಳು ಆರೋಪಗಳನ್ನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ತಿಂಗಳುಗಟ್ಟಲೆ ಪ್ರತಿಭಟನೆ ಮಾಡಿತು. ಬಿಜೆಪಿ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಳ್ತು. ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ವಿರುದ್ಧ ಮುಡಾ ಪ್ರಕರಣದಲ್ಲಿ ಇಡಿಯನ್ನ ಚೂ ಬಿಟ್ಟಿತ್ತು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ದುರುದ್ದೇಶಪೂರ್ವಕವಾಗಿ ಭೇಟಿಯಾಡಿ ಸುಳ್ಳು ಆರೋಪಗಳನ್ನ ಹೊರಿಸಿತು.
ಇಡೀ ಬಿಜೆಪಿ ಪಾಲುದಾರಿಕೆಯ ನಕಲಿ ಪ್ರಚಾರವನ್ನ ಸುಪ್ರೀಂ ಕೋರ್ಟ್ ಇವತ್ತು ತಿರಸ್ಕರಿಸಿದೆ, ಜೊತೆಗೆ ರದ್ದುಗೊಳಿಸಿದೆ. ಸತ್ಯ ಗೆದ್ದಿದೆ, ಸತ್ಯಮೇವ ಜಯತೆ. ಕೇಂದ್ರ ಸರ್ಕಾರ ಇಡಿ ಮತ್ತು ಸಿಬಿಐನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂಬ ಆರೋಪಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಪುಷ್ಟಿ ನೀಡಿದೆ ಅನ್ನೋದು ಹಸ್ತಪಾಳಿಯದ ವಾದ. ಇನ್ಮೇಲೆ ಬಿಜೆಪಿಯನ್ನ ಕಾಡೋಕೆ ಕಾಂಗ್ರೆಸ್ಗೆ ಸುಪ್ರೀಂ ಕೋರ್ಟ್ ದಪರಾಕಿಯೇ ಪ್ರಬಲ ಅಸ್ತ್ರವಾಗುವುದಂತೂ ಪಕ್ಕಾ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.